ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಗೆಳೆಯರೆ, ಈರುಳಿರುಳು ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಮುಂದಕ್ಕೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಬೇಂದ್ರೆಯವರ ಗೀತೆ ಕಾಲ ಪಕ್ಷಿಯ ಜೊತೆಗೆ ಪಕ್ಷಿಗಳ ಜೀವನ ಶೈಲಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡುತ್ತೆ. ಪಕ್ಷಿಗಳು ಸೌಂದರ್ಯದ ಪ್ರತಿರೂಪ, ಉತ್ಸಾಹದ ಚಿಲುಮೆ, ಮನಸ್ಸಿಗೆ ಮುದ ನೀಡುವಂತಹ ನೈಸರ್ಗಿಕ ಕೊಡುಗೆ. ಇಂತಹ ಪಕ್ಷಿಗಳು ಸುದೀರ್ಘ ಇತಿಹಾಸವನ್ನ ಹೊಂದಿವೆ. ಮಾನವನಿಗಿಂತಲೂ ಬಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆಯೇ ಪಕ್ಷಿಗಳು ವಿಕಸನಗೊಂಡಿದ್ವು. ಪಕ್ಷಿಗಳು ಸರಿಸುಮಾರು 150ರಿಂದ 165 ಮಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ಜೊರಾಸಿಕ್ ಯುಗದಲ್ಲೇ ವಿಕಸನಗೊಂಡಿವೆ ಎಂಬುದು ಈಗಾಗಲೇ ಸಾಬೀತಾಗಿದೆ. ಥೆರೋಪೋಡ್ ಎಂಬ ಡೈನೋಸರ್ಗಳಿಂದ ಪಕ್ಷಿಗಳು ವಿಕಸನಗೊಂಡಿವೆ ಎಂದು ಹೇಳಲಾಗ್ತಿದೆ. ಆರ್ಕಿಯೋಪ್ಟೆರಿಕ್ಸ್ ಅನ್ನ ಮೊದಲ ಪಕ್ಷಿ ಎಂದು ಕರೆಯಲಾಗುತ್ತಾದ್ರೂ ಆ ವಿಷಯದ ಬಗ್ಗೆ ಅನೇಕ ಚರ್ಚೆಗಳು ನಡೀತಿವೆ. ಆರ್ಕಿಯೋಪ್ಟೆರಿಕ್ಸ್ ಪಕ್ಷಿಗಳು ಮತ್ತು ಡೈನೋಸರ್ಗಳೆರಡರ ಲಕ್ಷಣವನ್ನು ಹೊಂದಿತ್ತೆಂಬುದು ಕೆಲವರ ವಾದ. 1861ರಲ್ಲಿ ಜರ್ಮನಿಯಲ್ಲಿ ಆರ್ಕಿಯೋಪ್ಟೆರಿಕ್ಸ್ ಪಳಿಯುಳಿಕೆ ಪತ್ತೆಯಾದಾಗ ಇದನ್ನ ಭೂಮಿಯ ಮೇಲಿನ ಮೊದಲ ಪಕ್ಷಿ ಎಂದು ಕರೆಯಲಾಯಿತು. ಇದು ಸರಿಸುಮಾರು 150 ಮಿಲಿಯನ್ ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಇದೀಗ ಈ ಆರ್ಕಿಯೋಪ್ಟೆರಿಕ್ಸ್ಗೂ ಪ್ರತಿಸ್ಪರ್ಧಿಗಳು ಹುಟ್ಟುಕೊಂಡಿದ್ದಾರೆ. ಸುಮಾರು 160 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ದ ಅರೋರ್ನಿಸ್ 12 ಮತ್ತು ಆಂಕಿಯೋರ್ನಿಸ್ ಹಕ್ಸ್ಲೈ ಆರ್ಕಿಯೋಪ್ಟೆರಿಕ್ಸ್ ನ ಪೂರ್ವಜರೆಂದು ಹೇಳಲಾಗ್ತಿದೆ. ಇಂದು ನಾವು ನೋಡ್ತಿರೋ ಪಕ್ಷಿಗಳು ಸಾವಿರಾರು ವರ್ಷಗಳ ವಿಕಸನದ ತದ್ರೂಪವಾಗಿವೆ. ಈ ಮಧ್ಯೆ ಅದೆಷ್ಟೋ ಪಕ್ಷಿ ಪ್ರಭೇದಗಳು ಪಕ್ಷಿ ಪ್ರಪಂಚವನ್ನಾಳಿ ಮರೆಯಾಗಿವೆ. ಪ್ರಾಚೀನ ಡೈನೋಸರ್ಗಳಿಂದ ಹಿಡಿದು ಇಂದು ನಾವುಗಳು ನೋಡ್ತಿರೋ ಸುಂದರ ಪಕ್ಷಿಗಳವರೆಗೆ ಅಪಾರ ಪಕ್ಷಿ ಪ್ರಭೇದಗಳು ಬಂದು ಹೋಗಿವೆ. ಕೆಲವೊಂದು ಮಾತ್ರ ಗಮನಾರ್ಹವಾಗಿ ಬದಲಾಗದೆ ಉಳಿದುಕೊಂಡಿವೆ. ಹಿಮಪಾತದಿಂದ ಬದುಕುಳಿದಿವೆ, ಪರಭಕ್ಷಕಗಳಿಂದ ತಪ್ಪಿಸಿಕೊಂಡು ಬದುಕಿವೆ, ಬದಲಾಗ್ತಿರೋ ಭೂದೃಶ್ಯಕ್ಕೆ ಹೊಂದಿಕೊಂಡು ತಮ್ಮ ಬದುಕನ್ನ ಕಟ್ಟಿಕೊಂಡಿವೆ. ಈ ಪಕ್ಷಿಗಳು 10 ಮಿಲಿಯನ್ ವರ್ಷಗಳಿಂದ ಬದುಕಿವೆ. ಸ್ನೇಹಿತರೆ, ಹಾಗಾದ್ರೆ ಅಂತಹ ಸುದೀರ್ಘ ಇತಿಹಾಸವನ್ನ ಹೊಂದಿರುವ 5 ಪ್ರಮುಖ ಪಕ್ಷಿ ಸಂತಾನದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮೊದಲಿಗೆ ಅಮೆಜಾನ್ ಮಳೆಕಾಡಿನಲ್ಲಿ ಕಂಡುಬರೋ ಹೊಡ್ಜಿನ್ಗಳ ಬಗ್ಗೆ ನೋಡ್ಕೊಂಡು ಬರೋಣ. ಇವುಗಳನ್ನ ಸಾಮಾನ್ಯವಾಗಿ ಜೀವಂತ ಪಳಿಯುಳಿಕೆಗಳೆಂದೇ ಕರೆಯಲಾಗುತ್ತೆ. ಸುಮಾರು 64 ಮಿಲಿಯನ್ ವರ್ಷಗಳಿಗಿಂತಲೂ ಸುದೀರ್ಘ ಇತಿಹಾಸವನ್ನ ಈ ಪಕ್ಷಿ ಹೊಂದಿದೆ. ಈ ಚಿಕ್ಕ ಹಕ್ಕಿಗಳ ರೆಕ್ಕೆಗಳ ಮೇಲೆ ಉಗುರುಗಳಿದ್ದು ವಿಜ್ಞಾನಿಗಳು ಈ ಪ್ರಭೇದವನ್ನ ಡೈನೋಸಾರ್ ಯುಗದ ಆರ್ಕಿಯೋಪ್ಟೆರಿಕ್ಸ್ ಪಳಿಯುಳಿಕೆ ಪಕ್ಷಿಯೊಂದಿಗೆ ಸಂಬಂಧೀಕರಿಸಿದ್ದಾರೆ. ಇದೊಂದು ಸಸ್ಯಾಹಾರಿ ಪಕ್ಷಿಯಾಗಿದ್ದು ಎಲೆಗಳು ಮತ್ತು ಮೊಗ್ಗುಗಳನ್ನ ತಿನ್ನುತ್ತೆ. ಹೊಡ್ಜಿನ್ ಹಸುವಿನಂತೆ ಎಲೆಗಳನ್ನ ಹುದುಗಿಸುವ ಜೀರ್ಣಕಾರಿ ವ್ಯವಸ್ಥೆಯನ್ನು ಹೊಂದಿರುವ ಏಕೈಕ ಪಕ್ಷಿಯಾಗಿದೆ. ಸುಮಾರು 65 ಸೆಂಟಿಮೀಟರ್ ಉದ್ದ ಬೆಳೆಯುವ ಈ ಪಕ್ಷಿ 1 ಕೆಜಿಗಿಂತ ಕಡಿಮೆ ತೂಕ ಹೊಂದಿರುತ್ತೆ. ಪ್ರಕಾಶಮಾನವಾದ ಕೆಂಪು ಕಣ್ಣುಗಳನ್ನು ಹೊಂದಿದ್ದು ಗಂಡು ಮತ್ತು ಹೆಣ್ಣು ನೋಡೋದಕ್ಕೆ ಒಂದೇ ರೀತಿ ಕಾಣುತ್ತವೆ. ಸಾಮಾನ್ಯವಾಗಿ ಇವುಗಳು ನೀರಿನ ಮೇಲೆ ಗೂಡು ಕಟ್ಟಿಕೊಳ್ಳುತ್ತವೆ. ಈ ಪಕ್ಷಿಗಳು ಅತ್ಯುತ್ತಮ ಈಜುಗಾರರಾಗಿದ್ದು ಅಪಾಯ ಎದುರಾದಾಗ ನೀರಿಗೆ ಧುಮುಕುತ್ತವೆ. ಈ ಪಕ್ಷಿಗಳು ಸಾಮಾನ್ಯವಾಗಿ 2 ರಿಂದ 5 ಮೊಟ್ಟೆಗಳ ನೀಡುತ್ತವೆ. 4 ವಾರಗಳ ಕಾಲ ಹೆಣ್ಣು ಹಕ್ಕಿ ಮೊಟ್ಟೆಗಳಿಗೆ ಕಾವು ಕೊಟ್ಟ ನಂತರ ಮೊಟ್ಟೆಯೊಡೆದು ಮರಿಗಳು ಹೊರಬರುತ್ತವೆ. ತಂದೆ ತಾಯಿ ಹಿರಿಯ ಒಡ ಹುಟ್ಟಿದವರೆಲ್ಲರೂ ಮರಿಯ ಪೋಷಣೆ ಮಾಡ್ತಾರೆ. ಈ ಹಕ್ಕಿಗಳು ಉತ್ತಮ ಕೌಟುಂಬಿಕ ಜೀವಿಗಳಾಗಿವೆ. ಇನ್ನು ಎರಡನೇದಾಗಿ ನಮಗೆಲ್ಲ ಗೊತ್ತಿರೋ ಪಕ್ಷಿ ಆಸ್ಟ್ರಿಚ್. ಇದು ಭೂಮಿಯ ಮೇಲೆ ಜೀವಂತವಾಗಿರೋ ಅತಿ ದೊಡ್ಡ ಪಕ್ಷಿ ಮತ್ತು ಅತ್ಯಂತ ವೇಗವಾಗಿ ಓಡುವ ಪಕ್ಷಿ. ಆಫ್ರಿಕಾದ ತೆರೆದ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರೋ ಈ ಪಕ್ಷಿಯ ವಂಶಾವಳಿ ಸುಮಾರು 56 ಮಿಲಿಯನ್ ವರ್ಷಗಳಷ್ಟು ಹಿಂದಿನದು. ಒಂದು ವಯಸ್ಕ ಗಂಡು ಆಸ್ಟ್ರಿಚ್ ಪಕ್ಷಿ 2.5 ಮೀಟರ್ ಎತ್ತರ ಅಂದ್ರೆ ಸುಮಾರು 9 ಅಡಿ ಎತ್ತರ ಬೆಳೆಯಬಲ್ಲದು ಮತ್ತು ಸುಮಾರು 150 ಕೆಜಿಗಿಂತ ಹೆಚ್ಚು ತೂಗುತ್ತೆ. ಹೆಣ್ಣು ಆಸ್ಟ್ರಿಚ್ ಪಕ್ಷಿ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಹಾಗಾಗಿ ಇವುಗಳಿಗೆ ಹಾರಲು ಸಾಧ್ಯ. ಆದರೆ ಬಲಿಷ್ಠ ಕಾಲುಗಳನ್ನು ಹೊಂದಿದ್ದು ಗಂಟೆಗೆ ಸರಿಸುಮಾರು 70 ಕಿಲೋಮೀಟರ್ಗಿಂತಲೂ ಹೆಚ್ಚು ವೇಗವಾಗಿ ಓಡುವ ಸಾಮರ್ಥ್ಯವನ್ನ ಇವುಗಳು ಹೊಂದಿವೆ. ಈ ಆಸ್ಟ್ರಿಚ್ ಪಕ್ಷಿಗಳ ಸಂತಾನೋತ್ಪತ್ತಿ ವಿಶಿಷ್ಟವಾಗಿರುತ್ತೆ. ಒಂದು ಸಾಮೂಹಿಕ ಗೂಡಿನಲ್ಲಿ ಹಲವು ಆಸ್ಟ್ರಿಚ್ ಪಕ್ಷಿಗಳು ಮೊಟ್ಟೆ ಇಡುತ್ತವೆ. ಒಂದು ಆಸ್ಟ್ರಿಚ್ 15 ರಿಂದ 20 ಮೊಟ್ಟೆಗಳನ್ನಿಡಬಲ್ಲದು. ಒಂದು ಆಸ್ಟ್ರಿಚ್ 40 ಮೊಟ್ಟೆಗಳನ್ನಿಟ್ಟ ದಾಖಲೆಯೂ ಇದೆ.
ಗಂಡು ಮತ್ತು ಹೆಣ್ಣು ಆಸ್ಟ್ರಿಚ್ ಎರಡು ಮೊಟ್ಟೆಗಳಿಗೆ ಕಾವು ಕೊಡುತ್ತವೆ. ಗಂಡು ಆಸ್ಟ್ರಿಚ್ ಪಕ್ಷಿ ರಾತ್ರಿ ಮೊಟ್ಟೆಗಳ ಮೇಲೆ ಕುಳಿತರೆ ಹೆಣ್ಣು ಹಗಲು ಮೊಟ್ಟೆಗಳಿಗೆ ಕಾವು ಕೊಡುತ್ತೆ. ಸುಮಾರು 40 ದಿನಗಳ ನಂತರ ಮರಿಗಳು ಮೊಟ್ಟೆಯಿಂದ ಹೊರಬರುತ್ತವೆ. ಈಗ ಆಫ್ರಿಕಾದಲ್ಲಿ ಮಾಂಸಕ್ಕಾಗಿ ಮತ್ತು ಅವುಗಳ ಚರ್ಮಕ್ಕಾಗಿ ಆಸ್ಟ್ರಿಚ್ಗಳನ್ನು ಸಾಕಲಾಗುತ್ತೆ. ಅವುಗಳಿಗೆ ರೇಸಿಂಗ್ ತರಬೇತಿಯನ್ನು ಸಹ ನೀಡುವ ಮೂಲಕ ಕ್ರೀಡೆಗಳಲ್ಲೂ ಅವುಗಳನ್ನು ಬಳಸಲಾಗುತ್ತೆ. ಆಸ್ಟ್ರಿಚ್ಗಳು ಸಾಮಾನ್ಯವಾಗಿ ಸಸ್ಯಾಹಾರಿಗಳು, ಆದರೆ ಕೆಲವು ಆಸ್ಟ್ರಿಚ್ಗಳು ಪ್ರಾಣಿಗಳ ಆಹಾರವನ್ನ ಕೀಟಗಳನ್ನ ತಿನ್ನುತ್ತವೆ. ದೀರ್ಘಕಾಲದವರೆಗೆ ನೀರಿಲ್ಲದೆ ಬದುಕುವ ಸಾಮರ್ಥ್ಯ ಇವುಗಳಿಗಿದೆ. ಇನ್ನು ಮೂರನೇ ಅತಿ ಪ್ರಾಚೀನ ಪಕ್ಷಿ ಅಂದ್ರೆ ಅದು ಉತ್ತರ ಅಮೆರಿಕದಾದ್ಯಂತ ಕಂಡುಬರೋ ಸ್ಯಾಂಡ್ ಹಿಲ್ ಕ್ರೇನ್ಗಳು. ಇವುಗಳು 10 ಮಿಲಿಯನ್ ವರ್ಷಗಳಿಗಿಂತಲೂ ಸುದೀರ್ಘ ಇತಿಹಾಸ ಹೊಂದಿವೆ. ಒದ್ದೆಯಾದ ಹುಲ್ಲುಗಾವಲುಗಳಲ್ಲಿ ಒಂಟಿಯಾಗಿ ಹೆಜ್ಜೆ ಹಾಕುವಾಗ ಅವುಗಳ ರಾಜಗಾಂಭೀರ್ಯ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಆಗಸವನ್ನ ತುಂಬಿಕೊಂಡಾಗ ಕಣ್ಣಿಗೆ ಕಟ್ಟುವ ಸೌಂದರ್ಯ ಮನಮೋಹಕವಾಗಿರತ್ತೆ. ಬೂದು ಬಣ್ಣದ ದೇಹದ ಕಡುಗೆಂಪು ಟೋಪಿಯ ಈ ಸುಂದರ ಹಕ್ಕಿಗಳು ಉತ್ತರ ಅಮೆರಿಕದಾದ್ಯಂತ ತೆರೆದ ಜೌಗು ಪ್ರದೇಶಗಳು, ಹೊಲಗಳು ಹಾಗೂ ಹುಲ್ಲುಗಾವಲುಗಳಲ್ಲಿ ಕಂಡುಬರುತ್ತವೆ. ಇವುಗಳು ನೃತ್ಯಕ್ಕೂ ಹೆಸರುವಾಸಿಯಾಗಿವೆ. ಸ್ಯಾಂಡಲ್ ಹಿಲ್ ಕ್ರೇನ್ಗಳ ಸಂಖ್ಯೆ ಅಪಾರ ಪ್ರಮಾಣದಲ್ಲಿದೆ. ಸ್ಯಾಂಡಲ್ ಹಿಲ್ ಕ್ರೇನ್ಗಳು ತಮ್ಮ 2ನೇ ವರ್ಷದಿಂದಲೇ ಸಂತಾನೋತ್ಪತ್ತಿ ಆರಂಭಿಸುತ್ತವೆ. ಸುಖಕರ ಸಾಂಸಾರಿಕ ಜೀವನಕ್ಕೆ ಹೆಸರುವಾಸಿಯಾಗಿವೆ. ತಮ್ಮ ಸಂಗಾತಿಯನ್ನ ಅಪಾರವಾಗಿ ಪ್ರೀತಿಸುವ ಇವುಗಳು 2 ದಶಕಗಳ ಕಾಲ ವರ್ಷ ಪೂರ್ತಿ ತಮ್ಮ ಸಂಗಾತಿಗಳೊಂದಿಗೆ ಕಾಲ ಕಳೆಯುತ್ತವೆ. ಇನ್ನು ಇವುಗಳ ಮರಿಗಳು ಮೊಟ್ಟೆಯಿಂದ ಹೊರಬಂದ ಕೇವಲ 8 ಗಂಟೆಗಳಲ್ಲೇ ಗೂಡಿನಿಂದ ಹೊರಬಂದು ಈಜಲು ಸಹ ಸಮರ್ಥವಾಗಿರುತ್ತವೆ. ಇನ್ನೊಂದು ಅತಿ ಪ್ರಮುಖ ಪ್ರಾಚೀನ ಪಕ್ಷಿ ಅಂದ್ರೆ ನ್ಯೂ ಕ್ಯಾಲೆಡೋನಿಯಾದ ದೂರದ ಕಾಡುಗಳಿಗೆ ಸೀಮಿತವಾಗಿರೋ ಕಾಗು. 30 ಮಿಲಿಯನ್ ವರ್ಷಗಳ ಸುದೀರ್ಘ ಇತಿಹಾಸ ಈ ಪಕ್ಷಿಗಿದೆ. ಇದೊಂದು ನಿಗೂಢ ಮತ್ತು ಹಾರಲಾರದ ಪಕ್ಷಿಯಾಗಿದೆ. ಸುಮಾರು 55 ಸೆಂಟಿಮೀಟರ್ ಉದ್ದವಿರೋ ಈ ಪಕ್ಷಿ ಬೂದು ಬಣ್ಣದ ಪುಕ್ಕಗಳನ್ನು ಹೊಂದಿರುವ ದಪ್ಪ ಹಕ್ಕಿಯಾಗಿದ್ದು, ಅದರ ಶಿರದ ಮೇಲಿರುವ ಶಿಖರ ಆ ಪಕ್ಷಿಯ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸಿದೆ. ಬಸವನ ಹುಳು ಹಾಗೂ ಕಾಡಿನಲ್ಲಿ ಕಂಡುಬರೋ ಇತರ ಕೀಟಗಳು ಇದರ ಮುಖ್ಯ ಆಹಾರವಾಗಿದೆ. ಆದರೆ ಈ ಪಕ್ಷಿಗಳಿಗೆ ಹಾರುವ ಕೌಶಲ್ಯವಿಲ್ಲದಿರೋದು ಅವುಗಳ ಉಳಿವಿಗೆ ಸವಾಲಾಗಿದೆ. ಇವುಗಳ ಬೇಟೆಯ ಕಾರಣದಿಂದಾಗಿ ಈ ಕಾಗುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಿದೆ. ಇದಲ್ಲದೆ ಈ ನ್ಯೂ ಕ್ಯಾಲಿಡೋನಿಯಾ ಕೋಲಾಗಳಿಗೂ ಪ್ರಸಿದ್ಧವಾಗಿದೆ. ಇನ್ನು ಅಂತಿಮವಾಗಿ ಸುಮಾರು 50 ಮಿಲಿಯನ್ ವರ್ಷಗಳಿಂದ ಉತ್ತರ ಅಮೆರಿಕ ಮತ್ತು ಯುರೇಷಿಯಾದ ಭಾಗಗಳಲ್ಲಿ ಕಂಡುಬರೋ ಲೂನ್ ಎಂಬ ವಿಚಿತ್ರ ಪಕ್ಷಿ. ಬೇಸಿಗೆಯಲ್ಲಿ ಅಮೆರಿಕದ ನಾರ್ಥ್ವುಡ್ಸ್ ಸರೋವರ ಸಂಪೂರ್ಣವಾಗಿ ಲೂನ್ಸ್ ಮಯವಾಗಿರುತ್ತೆ. ಇವುಗಳು ಹೆಚ್ಚು ಕಾಲ ನೀರಿನಲ್ಲೇ ಉಳಿಯುತ್ತವೆ. ಲೂನ್ಗಳು ಅದ್ಭುತ ಈಜುಗಾರರು ಮತ್ತು ಸೀ ಡೈವರ್ಗಳಾಗಿವೆ. ಇವುಗಳ ಚೂಪಾದ ಕೊಕ್ಕುಗಳು ಮತ್ತು ವಿಚಿತ್ರವಾದ ಪಾದಗಳು ಈ ಪಕ್ಷಿಗಳಿಗೆ ಮೀನಿನ ಬೇಟೆಗೆ ಸಹಕರಿಸುತ್ತವೆ. ಈ ಲೂನ್ಗಳು ಜಲಚರ ಪಕ್ಷಿಗಳಾಗಿದ್ದು ಸಂಯೋಗದ ಸಮಯದಲ್ಲಿ ಮತ್ತು ಮೊಟ್ಟೆಗಳಿಗೆ ಕಾವು ಕೊಡಲು ಮಾತ್ರ ತೀರಕ್ಕೆ ಹೋಗುತ್ತವೆ. ಲೂನ್ಗಳು ಚುರುಕಾದ ಈಜುಗಾರರು ಮತ್ತು ಗಂಟೆಗೆ 70 ಮೈಲಿಗಿಂತಲೂ ವೇಗವಾಗಿ ಹಾರುವ ಸಾಮರ್ಥ್ಯ ಇವುಗಳಿಗಿದೆ. ಇನ್ನೊಂದು ವಿಚಿತ್ರ ಅಂದ್ರೆ ಲೂನ್ಗಳಿಗೂ ವಿಮಾನಗಳಂತೆ ರನ್ವೇ ಬೇಕು. ಇವುಗಳು ಹಾರಬೇಕಂದ್ರೆ 30 ಗಜಗಳಿಂದ 1/4 ಮೈಲಿಗಳಷ್ಟು ದೂರ ಓಡಿ ನಂತರ ಟೇಕ್ ಆಫ್ ಆಗಬೇಕು. ಇವುಗಳು ಒಂದು ರೀತಿ ಹೊಟ್ಟೆಬಾಕ ಪಕ್ಷಿಗಳು. 8 ರಿಂದ 10 ಪಕ್ಷಿಗಳನ್ನೊಳಗೊಂಡ ಒಂದು ಕುಟುಂಬ 15 ವಾರಗಳ ಅವಧಿಯಲ್ಲಿ ಸುಮಾರು 1/2 ಟನ್ ಮೀನುಗಳನ್ನು ತಿನ್ನಬಲ್ಲದು. ಇದು ಮಿತ್ರರೇ, ಇಂದಿಗೂ ಜೀವಿಸ್ತಿರೋ ಡೈನೋಸಾರ್ ಯುಗದೊಂದಿಗೆ ಸಂಬಂಧ ಹೊಂದಿರೋ 5 ಪ್ರಾಚೀನ ಪಕ್ಷಿ ಪ್ರಭೇದಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.